ಇದ್ದಾರೆ. ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. BD ಪಾಟೀಲ್ರಿದ್ದಾರೆ, ಚವ್ಹಾಣ್ ಅವರಿದ್ದಾರೆ, ಶ್ರವಣಗೌಡರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಅನೇಕ ಜನ ಮುಖಂಡರುಗಳು ಇವತ್ತು ನಮ್ಮನ್ನ ಸ್ವಾಗತ ಕೋರಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೂಚನೆ ಏನು ಮೆಂಬರ್ಶಿಪ್ ಡ್ರೈವ್ ಮತ್ತು ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲೇ ನಮ್ಮ ಗಮನಕ್ಕೆ ತಗೊಂಡು ಬಂದು ಮಾತನಾಡಿದ್ದಾರೆ. ಅವ್ರು ಹೇಳದಂತೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಈಗ ಮೊದಲನೇದಾಗಿ ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ 2 ರಿಂದ 3 ಕ್ಷೇತ್ರಗಳಲ್ಲಿ JDS ಬರ್ತಾ ಇತ್ತು. ಈ ಬಾರಿ 1 ಕ್ಷೇತ್ರದಲ್ಲಿ ಮಾತ್ರ ಬಂದಿದೆ. ಸೊ ಈ ರೀತಿ JDS ಪಕ್ಷದಲ್ಲಿ ಒಂದು ಹಿಡಿತ ಕೂಡ ಇತ್ತು, ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಯಾವ ರೀತಿ ಸಂಘಟನೆ ಮಾಡಲಿಕ್ಕೆ ಮುಂದೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂದ ಮಾತ್ರಕ್ಕೆ ಯಾತಕ್ಕೆ ಸೋತ್ವಿ ಅಂತಕ್ಕಂಥ ಪರಾಮರ್ಶೆಯನ್ನ ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನ ಬಲಪಡಿಸಬೇಕು, ಜಿಲ್ಲೆನಲ್ಲಿ ಬರ್ತಕ್ಕಂಥ ಸ್ಥಳೀಯ ವಿಚಾರವಾಗಿ ಯಾವುದೇ ವಿಷಯವಾಗಿರ್ಬೋದು ಹೋರಾಟಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಇಂದಿನಿಂದನೂ ಇವೆಲ್ಲವನ್ನು ಕೂಡ ಮಾಡಿಕೊಂಡೇ ಪಕ್ಷ ಕಟ್ಕೊಂಡ್ ಬಂದಿರೋದು ನಾವೆಲ್ಲ ನೋಡಿದ್ದೇವೆ ಚಿಕ್ಕ ಹುಡುಗರಿಂದನೂ. ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಆಗ್ತಾ ಇದ್ದಂಗೆ ಸ್ಥಳೀಯವಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಎದುರಿಸಿದ್ರು ಕೂಡ ಜನಗಳು ಅವರ ಜೊತೆನಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಹಿಂದೆನೂ ಕೂಡ ಜನತಾದಳ ಪಕ್ಷ ಮಾಡಿದೆ, ಮುಂದೇನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಸತ್ಯ ನೀವು ಹೇಳಿದ್ದು, ಇವತ್ತು ಒಂದು ಶಾಸಕರು ನಮಗೆ ಈ ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜುಗೌಡರು. ಆದರೆ ನಮಗೆ ಗೆಲ್ಲಿಕ್ಕೆ ಇನ್ನೂ 3 ರಿಂದ 4 ಕ್ಷೇತ್ರ ನಮಗೆ ಅವಕಾಶಗಳಿದೆ. ಆಮೇಲೆ ದೇವೇಗೌಡರು ಸಾಹೇಬರು ತಾನೇ ಹೇಳ್ದಂಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಸನ್ಮಾನ್ಯ ಕುಮಾರಣ್ಣ ಅವರು ಆಡಳಿತದಲ್ಲಿ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿದೆ. ಆದರೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಒಂದು ಪ್ರೀತಿ ಉತ್ಸಾಹಕತೆಯಿಂದ ಇಲ್ಲಿರ್ತಕ್ಕಂಥ ಮತದಾರರ ಜೊತೆ ಬೆರಿಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಕೂಡ ಅನೇಕ ಬಾರಿ ಹೇಳ್ತಾ ಇರ್ತೇವೆ. ಈಗ ವಿಧಾನಸಭಾ ಚುನಾವಣೆ ಮುಂದೆ ದೂರ ಇದ್ರೂ ಕೂಡ ಒಂದು ಕಡೆ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಈಗ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದ್ದಾರೆ. ಮುಂದೆ ಎಲ್ಲಿ ಶಾಸಕ ಸ್ಥಾನಕ್ಕೆ ಅವ್ರಿಗೆ ಟಿಕೆಟ್ ವಂಚಿತರಾಗ್ತಾರೆ. ಅದ್ರ ಜೊತೆಗೆ JDS ಕೂಡ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ಶಾಸಕರಿಗೆ ಮತ್ತು ಮಾಜಿ ಶಾಸಕರಿಗೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರು ಏನು ಭರವಸೆ ನೀಡಲಿಕ್ಕೆ ಹೇಳ್ತಾರೆ? ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ ಬಹುಶಃ 62 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಹಿಯನ್ನು ಹಾಕಿರಲಿಲ್ಲ. ಆದರೆ ಇತ್ತೀಚಿನ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನತಾದಳ ಪಕ್ಷವನ್ನು ಒಂದು ರೀತಿ ದುರುಪಯೋಗ ಮಾಡಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 5 ವರ್ಷಗಳ ಕಾಲ ನಾವು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಇವೆಲ್ಲವನ್ನ ಹೊರತುಪಡಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 1 ವರ್ಷ 5 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಸರ್ಕಾರ ಹತ್ತತ್ರ 136 ಜನ ಶಾಸಕರು ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ. ಆದರೆ ಇವತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳೇನು, 10 ರೂಪಾಯಿ ಇವತ್ತೇನಾದರೂ ಈ ರಾಜ್ಯ ಸರ್ಕಾರ ಅವರ ಶಾಸಕರಿಗೆ ಏನಾದರೂ ಅನುದಾನವನ್ನು ಕೊಡಲಿಕ್ಕೆ ಆಗಿದೆಯಾ? 5 ಗ್ಯಾರಂಟಿಗಳ ಹೆಸರಲ್ಲಿ ಬಂದು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವರ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣಗಳು ಪ್ರತಿನಿತ್ಯ ಬಯಲಿಗೆ ಬರ್ತಾ ಇದೆ. ನೀವೇ ನೋಡಿದ್ದೀರಿ ಮೂಡಾದಲ್ಲಿ ಏನಾಗಿದೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರೇ ನೇರವಾಗಿ ಶಾಮೀಲಾಗಿದ್ದಾರೆ. ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇದೆ. ಇನ್ನು ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಅಭಿವೃದ್ಧಿ ಹಣ ಯಾವ ರೀತಿ ದುರುಪಯೋಗ ಆಯಿತು? 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅಷ್ಟೇ ದುರುಪಯೋಗ ಆಗಿರ್ತಕ್ಕಂಥದ್ದು ಅಂತ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಮಾತನಾಡ್ತಾರೆ ಅಂತಕ್ಕಂಥದ್ದಾದ್ರೆ ಹಂಗಾದ್ರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ? ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಮ್ಮ ಹೋರಾಟ ಸರ್, ಚುನಾವಣೆಯಲ್ಲಿ ಈ ಮೈತ್ರಿ ಇದ್ದಾಗ ವಿಜಯಪುರದಲ್ಲಿ ಟಿಕೆಟ್ ಫೈಟ್ ಮಾಡಲಿಲ್ಲ, ಲೋಕಸಭೆಯಲ್ಲಿ ಕೂಡ ಹಾಗೆ BJP ಟಿಕೆಟ್ ಬಿಟ್ಕೊಟ್ರು. ಈ ರೀತಿ ಅಲ್ಲ, ಇಲ್ಲಿ ಗೆಲ್ಲೋ ಚಾನ್ಸ್ ಇದ್ರೂ ಕೂಡ ಬಿಟ್ಕೊಟ್ರು. ಇಲ್ಲಿ ಪ್ರಶ್ನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳಿದ್ದು 3 ಸ್ಥಾನನೇ. ನಾವೇನು ಹೆಚ್ಚಿಗೆ ಮಾಧ್ಯಮದಲ್ಲಿ 6 ಸ್ಥಾನ ಕೇಳಿದ್ರಂತೆ, 8 ಕೇಳ್ತಾರಂತೆ, 10 ಕೇಳ್ತಾರಂತೆ ಅಂತ ಚರ್ಚೆಗಳಿತ್ತು. ಯಾಕೆಂದರೆ ಮೊದಲನೇ ದಿನದಿಂದ ಕೊನೆ ಹಂತದ ಮೀಟಿಂಗ್ವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ಕೂತಿದ್ದೆ.
ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯರ್ಥಿಗಳಿಗೂ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೇಳಿದ್ದಾರೆ, ನಾವು ಎಷ್ಟರ ಮಟ್ಟಕ್ಕೆ ತಳಹಂತದಲ್ಲಿ ಇವತ್ತು ಸಂಘಟಾತ್ಮಕವಾಗಿ ನಾವು ಸ್ಪೀಡಪ್ ಆಗ್ತೀವಿ, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಮ್ಮ ಪಕ್ಷ ಎಷ್ಟು ಬಲವಾಗಿದೆ ಆಯಾ ಕ್ಷೇತ್ರದಲ್ಲಿ ಅನ್ನೋದನ್ನು ಒಂದು ರಿಪೋರ್ಟ್ ತಯಾರಿ ಮಾಡಿ ಅಂತಿಮವಾಗಿ ದೆಹಲಿಯ ನಾಯಕರ ಮುಂದೆ ಇಡ್ತೇವೆ. ಹಾಗಾಗಿ ಇವತ್ತು ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತವಾದ ಸಮಯ ಅನ್ನೋಲ್ಲ, ಸಂದರ್ಭ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಸಭೆ. ಅದ್ರ ಬಗ್ಗೆ ನಾವು ಗಮನ ಸಂಘಟನೆಗೆ ಏನೇನು ಮಾಡ್ತಾ ಇದ್ದೀವಿ ಸರ್ ಇವತ್ತು? ಸಂಘಟನೆಗೆ ಇವತ್ತೇನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ಇಡೀ ಜಿಲ್ಲಾದ್ಯಂತ ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ಒಂದಾದರೆ, ತದನಂತರ ಸಬ್ ಡಿವಿಷನ್ ವೈಸ್ ಬರ್ತೇವೆ, ತದನಂತರ ಮತ್ತೆ ಕ್ಷೇತ್ರವಾರು ಬರ್ತೇವೆ, ಅಸೆಂಬ್ಲಿ ಸೆಗ್ಮೆಂಟ್ಸ್. ಈ ರೀತಿ ಸಂಘಟನೆ ನಿರಂತರವಾಗಿ ಸಾಗ್ತಾ ಇರಬೇಕು. ಅದ್ರ ಜೊತೆಲಿ ನಾವಿರ್ತೇವೆ. ಸರ್, ನ್ಯಾಯಾಲಯ ಸುಟಕ್ಕೆ ಸಿದ್ದರಾಮಯ್ಯ ಅವರಿಗೆ ವಿರುದ್ಧ ತೀರ್ಪು ಇತ್ತು. ಆಮೇಲೆ ಈ ಮತ್ತೆ ನಿನ್ನೆ ಏನಾಗಿದೆ, ಮತ್ತು ಸಾರ್ವಜನಿಕರು ಅಂಟ್ಕೊಂಡು ಕೂತಿದ್ದಾರೆ ಕುರ್ಚಿಗೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೋಳಿಗೌಡ ಅವ್ರ ಜೊತೆ ಸಲಹೆ ಕೊಟ್ಟಿರೋದು ಸರ್, ಪಕ್ಷಕ್ಕೆ ಮುಜುಗರ ಆಗುತ್ತೆ ರಾಜೀನಾಮೆ. ಇದೇ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರಿಯಕರಿದ್ದಾರೆ, ಅನುಭವಸ್ಥರು ಇದ್ದಾರೆ, ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ. ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು, ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಸಿದ್ದರಾಮಣ್ಣ ಅವರು. ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವ್ರದ್ದಾದಂಥ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ ಸಿದ್ದರಾಮಣ್ಣ ಅವರು. ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ, ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಕೊಡಲ್ಲ ಅಂತ ಸರ್ ಅವ್ರು ನೇರವಾಗಿ ಹೇಳಿದ್ರೆ ಕೊಡೋದಿಲ್ಲ, ರಾಜೀನಾಮೆ ಕೊಡೋದಿಲ್ಲ. ಅಲ್ಲ, ನಾನು ಹೇಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಸೂಕ್ತ, ನೈತಿಕತೆ ಹೊಣೆಯನ್ನು ಹೊತ್ತು ಕೊಡ್ತಕ್ಕಂಥದ್ದು ಸೂಕ್ತ. ಈಗ ಕುಮಾರಸ್ವಾಮಿ ಆಗ್ರಹ ಮಾಡೋದಿಲ್ಲ ಅಂತಾರಲ್ಲ ಸರ್, ಕುಮಾರಸ್ವಾಮಿ ಅವರೇ ನಾವು ರಾಜೀನಾಮೆಗೆ ಆಗ್ರಹ ಮಾಡಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಈಗ ನಾವು ಪಾದಯಾತ್ರೆ ಮಾಡಿದ್ದು ಯಾವುದೋ ಒಂದು ವ್ಯಕ್ತಿ ಮೇಲೆ ದ್ವೇಷದಿಂದ ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲ. ರಾಜ್ಯದ ಸಂಪತ್ತು ಲೂಟಿ ಆದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆ ಮಾಡಿದ್ವು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಅದಕ್ಕೆ ಅವರು ತಯಾರಿ ಆಗಬೇಕಾಗ್ತದೆ. ಕುಮಾರಸ್ವಾಮಿ ಅವರೇ ಮೊದಲು ರಾಜೀನಾಮೆ ಕೊಡ್ಲಿ, ಅವ್ರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಇದು ಇದೆ. ಕಾಂಗ್ರೆಸ್ ನಾಯಕರು ಹೇಳ್ತಾರೆ ನೋಡಿ, ಇವೆಲ್ಲ ಹಳೆ ಕಥೆಗಳನ್ನ ಬಿಟ್ಟು, ಯಾಕೆಂದ್ರೆ ಇದೇನು ಹೊಸದೇನಲ್ಲ. ಯಾವುದು ಇವತ್ತು ಮೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನರಸಿಂಹ ಮೈನಿಂಗ್ ಬಗ್ಗೆ, ಲಕ್ಷ್ಮೀ ವೆಂಕಟೇಶ್ವರ ಮೈನಿಂಗ್ ಬಗ್ಗೆ, ಇವೆಲ್ಲ ಹಳೆ ಕತೆ. 2015ನಲ್ಲೇನೆ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟು ಇಮಿಡಿಯೇಟ್ ಆಗಿ 3 ತಿಂಗಳಲ್ಲಿ ಗಡುವು ಕೊಡ್ತೇವೆ, ಇಮಿಡಿಯೇಟ್ ಆಗಿ ನಮ್ಮ ತನಿಖೆ ಮಾಡಿ ಅಂತಕ್ಕಂಥದ್ದು ಲೋಕಾಯುಕ್ತಗೆ ಹೇಳಾಗಿದೆ, ಎಲ್ಲ ಹೇಳಾಗಿದೆ. ಈ ಹಳೆ ಕತೆ ಇಟ್ಕೊಂಡು ಮತ್ತೆ ತಿರ್ಚೋದು ಬೇಡ. ಇವತ್ತು ಅವ್ರ ಮೇಲೆ ಬಂದಿರತಕ್ಕಂಥ ಒಂದು ಆರೋಪ ಏನಿದೆ, ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು, ಅವರು ಜವಾಬ್ದಾರಿ ಇದ್ದಾರೆ. ಅದಕ್ಕೆ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಮೊದಲು ಈಗ ಕುಮಾರಸ್ವಾಮಿ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸಿ ಅಂತಕ್ಕಂಥ ಮಾತಿನ ಹೊರಮ ಏನಿರ್ಬೋದು? ಅಂದ್ರೆ ಈಗ ಬಿ ಪಾಟೀಲ್ ಏನ್ ಹೇಳಿದ್ರು, ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ಆಲ್ರೆಡಿ ತನಿಖೆ ನಡೆದಿದೆ, ಅರ್ಧಕ್ಕರ್ಧ ಆಗಿದೆ, ಅವರೇ ರಾಜೀನಾಮೆ ಕೊಟ್ಟಿಲ್ಲ, ಅವ್ರದ್ದು ಕೊಡಿಸಿ ಮುಂಚೆ ಆಮೇಲೆ ಸಿದ್ದರಾಮಯ್ಯ ಕೊಡ್ತಾರೆ. ಯಾಕೆ ಅಂತಿರ್ಬೋದು ಅನ್ಸರಿ? ನೋಡಿ, ಇವತ್ತು ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವ್ರ ಕಾಲದಲ್ಲಿ ಏನಾಯ್ತು, ಇವ್ರ ಕಾಲದಲ್ಲಿ ಏನಾಯ್ತು, ಅವ್ರ ಮೇಲೆ ಏನು ಹುಟ್ಟಾಕೋದು, ಇವ್ರ ಮೇಲೆ ಏನು ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡೋದು ಅನ್ನೋದ್ರಲ್ಲೇ ಪಾಪ ಸಮಯ ಕಳೆದು ಬಿಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅವ್ರಿಗೆ 136 ಜನ ಶಾಸಕರು ಗೆಲ್ಲಿಸಿ ಇವತ್ತು ಶಕ್ತಿ ತುಂಬಿದ್ರಲ್ವಾ ರಾಜ್ಯದ ಜನತೆ ಸರ್ಕಾರಕ್ಕೆ. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಧಿಕಾರದಲ್ಲಿರೋರು ಯಾರು, ಆಡಳಿತದಲ್ಲಿರೋರು ಯಾರು? ಬಹುಶಃ ಹಿಂದೆಂದೂ ಈ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಎಲ್ಲಿ ಈ ಪಾದಯಾತ್ರೆಯ ಒಂದು ಯಶಸ್ಸು ಎರಡು ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನಜಾಗೃತಿ ಅಂತಕ್ಕಂಥದ್ದು ಅದು ಎಂಥದೋ ಪಾಪ, ಅದು ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಹೆಸರಲ್ಲಿ ಮಾಡಿದ್ರು. ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳತಕ್ಕಂಥ ಸನ್ನಿವೇಶ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಹುಶಃ ಈ ಕಾಂಗ್ರೆಸ್ನ ಇಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು.
ಹಾಗಾಗಿ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವರು ತಪ್ಪುಗಳನ್ನ ನುಲಿಚ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಮಾಡಿ. ಸರ್, ಈಗ ದರ್ಶನ್ ಅವ್ರ ಕೇಸಲ್ಲಿ ಬಹಳ ಬೇಗ ಬೇಕಿತ್ತು ಅಂತ ಸರ್ ಊರಿನ ಜನರಿಗೆ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಈ ನೆಲದ ಕಾನೂನಿಗೆ ಎಷ್ಟೇ ಪ್ರಭಾವಿಗಳಿರಲಿ, ಎಷ್ಟೇ ಬಲಿಷ್ಠರಿರಲಿ, ತಲೆಬಾಗಬೇಕಾಗತ್ತೆ. ಅಂತಿಮವಾಗಿ ಕಾನೂನಿದೆ, ಕೋರ್ಟ್ ಇದೆ, ನ್ಯಾಯಾಧೀಶರಿದ್ದಾರೆ. ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ತಾರೆ. ಸರ್, ಜಮೀರ್ ಅಹಮದ್ ಅವರು ಉಸ್ತುವಾರಿ ಸಚಿವರಾಗಿರೋ ಕಾರಣಕ್ಕೆ ಅವರಿಗೆ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಸರ್. ಆಯ್ತು, ಎಲ್ಲ ನೋಡ್ತಾ ಇದ್ದೀರಲ್ಲ, ಅವ್ರಿಗೂ ಅದೇ ಅನ್ಯಾಯ ಆಗ್ತದೆ. ಕಾನೂನಿನ ದೊಡ್ಡವರು ಯಾರಲ್ಲ.